ಇರಾನ್ ಇಸ್ರೇಲ್ ಯುದ್ಧದಿಂದ ಷೇರುಪೇಟೆಯ ಮೇಲೂ ಕೂಡ ಪ್ರಭಾವವನ್ನ ಬೀರ್ತಾ ಇದೆ. ನಾವು ಬೆಳಗ್ಗೆಯಿಂದ ಕೂಡ ಸೆನ್ಸೆಕ್ಸ್ 1582, ನಿಫ್ಟಿ 490 ಪಾಯಿಂಟ್ ಡೌನ್ ಆಗಿರುವಂತದ್ದು. ಇರಾನ್ ಇಸ್ರೇಲ್ ಯುದ್ಧದಿಂದ ಷೇರುಪೇಟೆಯ ಮೇಲೂ ಕೂಡ ಎಫೆಕ್ಟ್ ಕಾಣಿಸ್ತಾ ಇರುವಂತದ್ದು. ಗೋಲ್ಡ್ ಸಿಲ್ವರ್ ಬಿಟ್ಟು ಉಳಿದ ಸೆಕ್ಟರ್ಗಳು ರೆಡ್ ಆಗಿ ಕಾಣಿಸ್ತಾ ಇದೆ. ಯುದ್ಧದ ಎಫೆಕ್ಟ್ ಹೂಡಿಕೆದಾರರಿಗೆ ದೊಡ್ಡ ಮಟ್ಟದ ಲಾಸ್ ಅನ್ನ ಅನುಭವಿಸ್ತಾ ಇದ್ದಾರೆ. ಬಂಗಾರ ಬೆಳ್ಳಿ ರೇಟಲ್ಲಿ ಮುಂದುವರೆದ ನಾಗಲೋಟ. 10 ಗ್ರಾಂ ಗೋಲ್ಡ್ ದರ 1,73,000 ರೂಪಾಯಿ. 3 ಲಕ್ಷ ರೂಪಾಯಿ ತಲುಪಿದ ಕೆಜಿ ಸಿಲ್ವರ್ ರೇಟ್. ಯುದ್ಧ ಮುಂದುವರಿಕೆ ಹಿನ್ನೆಲೆ ಮಾರ್ಕೆಟ್ ಮೇಲೆ ಎಫೆಕ್ಟ್ ಕಾಣಿಸ್ತಾ ಇದೆ. ಚಿನ್ನ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ತಿರುವ ಹೂಡಿಕೆದಾರರು ಷೇರುಪೇಟೆ ಮೇಲೆ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಇದೀಗ ಕಾಣಿಸ್ತಾ ಇರುವಂತದ್ದು. ಯಾವಾಗ ಯುದ್ಧ ಶುರುವಾಯಿತೋ, ಯುದ್ಧ ಶುರುವಾದಾಗಿಂದನೂ ಸಹಿತ ನಿನ್ನೆ ಸಹಿತ ನಾವು ಗಮನಿಸಿದ್ವಿ, ಬಂಗಾರ ಬೆಳ್ಳಿಯ ರೇಟ್ ಕೂಡ ಜಂಪ್ ಆಗ್ತಾ ಇದೆ. ತೈಲದ ಬೆಲೆ ಕೂಡ ಅಲ್ಲಿ ಜಂಪ್ ಆಗುವಂತಹ ಸಾಧ್ಯತೆಗಳು, ಪೆಟ್ರೋಲ್ ಡೀಸೆಲ್ ಜಂಪ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಇದೀಗ ಅಮೆರಿಕ ಇಸ್ರೇಲ್ ಇರಾನ್ ನಡುವೆ ಯುದ್ಧ ಸಾಗ್ತಾ ಇದೆ. ನಮ್ಮ ಭಾರತ ದೇಶಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಇದು ಕಾಣಿಸುತ್ತೆ ಅಂತ ನಾವು ಇಲ್ಲಿ ಗಮನಿಸಿ ನೋಡಿದಾಗ, ಆರ್ಥಿಕವಾಗಿ ಕೆಲವೊಂದಿಷ್ಟು ವಿಚಾರದಲ್ಲಿ ಬಂಗಾರ ಬೆಳ್ಳಿ ವಿಚಾರ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಲ್ಲಿ ಬೆಲೆ ಏರಿಕೆ ಆಗುವಂತದ್ದು ಹೆಚ್ಚಾಗಿ ಕಾಣಿಸುತ್ತೆ. ಸೊ ಹೀಗಾಗಿ ಸದ್ಯ ಚಿನ್ನದ ಬೆಲೆ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,73,000. ಇನ್ನು 1 ಕೆಜಿ ಬೆಳ್ಳಿಯಲ್ಲಿ ಸಿಲ್ವರ್ ರೇಟ್ ಅಲ್ಲಿ ನಾವು ಗಮನಿಸಿದ್ರೆ 3 ಲಕ್ಷ ರೂಪಾಯಿ ದಾಟಿದೆ. ಸೊ ಇಷ್ಟರ ಮಟ್ಟಿಗೆ ಈಗ ಎಫೆಕ್ಟ್ ಅನ್ನ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧ ಸಾರ್ತಾ ಇದೆ ಅಂತ ಸಂದರ್ಭದಲ್ಲಿ ಭಾರತಕ್ಕೆ ಯಾವ ರೀತಿಯಾದಂಥ ನಷ್ಟ, ಯಾವ ರೀತಿಯಾದಂಥ ಎಫೆಕ್ಟ್ ಅಂತ ನಾವು ಇಲ್ಲಿ ಗಮನಿಸ್ಕೊಂಡು ನೋಡೋದಾದ್ರೆ, ಚಿನ್ನ ಬೆಳ್ಳಿಯ ಬೆಲೆಯಲ್ಲೂ ಸಹಿತ ಇಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲೂ ಕೂಡ ಅಲ್ಲಿ ಏರಿಕೆ ಆಗುತ್ತೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಪ್ರೊಡಕ್ಷನ್ ವಿಚಾರಕ್ಕೆ ನಾವು ಗಮನಿಸಿದಾಗ ಇರಾನ್ನಲ್ಲಿ ಹೆಚ್ಚಿನ ಒಂದು ಪ್ರೊಡಕ್ಷನ್ ವ್ಯವಸ್ಥೆ ಇರೋದ್ರಿಂದ ಸೊ ಇದ್ರ ಮೇಲೆ ಕೂಡ ಅಲ್ಲಿ ಎಫೆಕ್ಟ್ ಆಗುವಂತ ಚಾನ್ಸಸ್ಗಳು ಹೆಚ್ಚಾಗಿರುವಂಥದ್ದು. ಬಟ್ ಸದ್ಯಕ್ಕೆ ಷೇರುಪೇಟೆ ಮೇಲೆ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಾವು ನೋಡಿದಾಗ, ಬೆಳಿಗ್ಗೆಯಿಂದ ಸಹಿತ ಸೆನ್ಸೆಕ್ಸ್ 1582, ನಿಫ್ಟಿ 480 ಅಲ್ಲಿ ಡೌನ್ ಆಗಿರುವಂಥದ್ದು. ಗೋಲ್ಡ್ ಸಿಲ್ವರ್ ಬಿಟ್ಟು ಉಳಿದ ಸೆಕ್ಟರ್ಗಳು ರೆಡ್ ಆಗಿ ಕಾಣಿಸ್ತಾ ಇದೆ. ಯುದ್ಧದ ಎಫೆಕ್ಟ್ ಹೂಡಿಕೆದಾರರಿಗೆ ದೊಡ್ಡ ಮಟ್ಟದ ಲಾಸ್ ಅನ್ನ ತಂದು ಕೊಡ್ತಾ ಇದೆ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಷೇರುಪೇಟೆಯಲ್ಲಿ ನಾವು ಗಮನಿಸಿ ನೋಡಿದಾಗ ಈಗಾಗಲೇ ಹೂಡಿಕೆದಾರರಿಗೆ ಒಂದ್ ಕಡೆ ಟೆನ್ಷನ್ ಹೆಚ್ಚಾಗಿದೆ. ಹೂಡಿಕೆಯನ್ನ ಮಾಡ್ಬಿಟ್ಟಿದೀವಿ ಅಥವಾ ಹೂಡಿಕೆಯನ್ನ ಮಾಡೋಕೆ ಅಂತ ಮುಂದಾಗಿದ್ವಿ, ಆಲ್ರೆಡಿ ಮಾಡ್ಬಿಟ್ಟಿದೀವಿ ಅಂತ ಅಂದಾಗ ಲಾಸ್ ಅನ್ನ ಅನುಭವಿಸ್ತಾ ಇದ್ದಾರೆ ಷೇರುಪೇಟೆ ಅಲ್ಲಿ ಹೂಡಿಕೆದಾರರು. ಸೊ ಹೀಗಾಗಿ ಸದ್ಯಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಇಲ್ಲಿ ತಂದು ಕೊಡುತ್ತೆ, ಯಾಕಂದ್ರೆ ಯುದ್ಧ ಹೀಗೆ ಮುಂದುವರಿಕೆ ಆದ್ರೆ ಸಾಕಷ್ಟು ರೀತಿಯಲ್ಲಿ ಆರ್ಥಿಕವಾಗಿ ಷೇರುಪೇಟೆಯಲ್ಲಿ ಲಾಸ್ ಅನ್ನ ಒದಗಿಸುವಂತದ್ದು ಖಚಿತ ಅಂತ ಇಲ್ಲಿ ಹೇಳ್ಬೋದು. ಸೊ ಸದ್ಯ ಈಗ ಬಂಗಾರ ಮತ್ತು ಬೆಳ್ಳಿಯ ರೇಟ್ ಅಲ್ಲಿ ನಾವು ಗಮನಿಸಿ ನೋಡಿದಾಗ ಸತತವಾಗಿ ಈಗಾಗಲೇ ಬಂಗಾರ ಮತ್ತು ಬೆಳ್ಳಿಯ ರೇಟಲ್ಲಿ ಹಾವು ಏನಿಯ ಆಟ ಶುರುವಾಗಿತ್ತು. ಬಟ್ ಈಗ ಸದ್ಯಕ್ಕೆ ಒಂದು ರೀತಿಯಾಗಿ 1,60,000 ರೂಪಾಯಿಗೆ ಬಂಗಾರ ಸದ್ಯಕ್ಕೆ ಇತ್ತು. ಬಟ್ ಇದೀಗ ಯುದ್ಧ ಶುರುವಾದಾಗಿನಿಂದ 1,73,000 ರೂಪಾಯಿ 10 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ಗೆ ಆಗಿದೆ. ಆದರೆ ಸಿಲ್ವರ್ 3 ಲಕ್ಷ ರೂಪಾಯಿ ತಲುಪಿರುವಂಥದ್ದು ಕೆಜಿ ಸಿಲ್ವರ್ ರೇಟ್. ಸೊ ಹೀಗಾಗಿ ಸದ್ಯಕ್ಕೆ ಹೂಡಿಕೆದಾರರಿಗೆ ಟೆನ್ಷನ್ ಹೆಚ್ಚಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಇತ್ತೀಚೆಗೆ ನಾವು ಗಮನಿಸಿದ್ವಿ ಅಂದ್ರೆ ಯಾವ ರೀತಿಯಾಗಿ ಬಂಗಾರ ಮತ್ತು ಬೆಳ್ಳಿಯ ಎಫೆಕ್ಟ್ ಇಲ್ಲಿ ತಂದೊಡ್ಡಿತ್ತು ಜನಗಳಿಗೆ ಅಂತ. ಅಂದ್ರೆ ಟೆನ್ಷನ್ ಅಲ್ಲಿದ್ರು. ಏನಪ್ಪಾ 4 ಲಕ್ಷ ರೂಪಾಯಿ ಸಿಲ್ವರ್ ರೇಟ್ ಕೆಜಿಗೆ ಹೋಗಿ ತಲುಪಿತ್ತು. ಇನ್ನು ಬಂಗಾರ ಸಹಿತ 2 ಲಕ್ಷ ರೂಪಾಯಿ ನಿಯರ್ಗೆ ಹೋಗಿ ತಲುಪಿತ್ತು 10 ಗ್ರಾಮ್ ಒಂದು ಬಂಗಾರ. ಸೊ ಇದನ್ನ ಗಮನಿಸಿದಾಗ ಜನ ಚಿಂತೆಗೀಡಾಗ್ಬಿಟ್ಟಿದ್ರು. ಬಟ್ ಸದ್ಯಕ್ಕೆ ಬಂಗಾರ ಬೆಳ್ಳಿಯ ರೇಟಲ್ಲಿ ಒಂಚೂರು ಅಲ್ಲಿ ಸ್ಥಿರವಾಗಿದ್ದನ್ನ ಗಮನಿಸ್ತಾ ಇದ್ವಿ. ಬಟ್ ಇದೀಗ ಯುದ್ಧ ಶುರುವಾದಾಗಿಂದ ಬಂಗಾರ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಸತತವಾದಂತಹ ಏರಿಕೆ ಕಾಣಿಸ್ತಾ ಇದೆ. ನಿನ್ನೆಯಿಂದನೂ ಸಹಿತ ನಾವು ಗಮನಿಸ್ತಾ ಇದ್ವಿ, ಏನು ಯುದ್ಧ ಶುರುವಾದಾಗಿಂದನೂ ಸಹಿತ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ.